ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವಿಡಿಯೋಗಳಿದೆ, ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ. ದಿನಾಂಕ 15/5/2022 ಹಾಗೂ 16/5/2022 ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ, ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ 2 ಪ್ರಶ್ನೆಗಳನ್ನು ಕೊಟ್ಟಿರ್ತೀವಿ. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನು ಕೊಡ್ತೀರಾ. ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. $130 ಮಿಲಿಯನ್ ಆದಾಯದೊಂದಿಗೆ 2022ರ ಫೋರ್ಬ್ಸ್ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟುಗಳ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ? ಲಿಯೋನೆಲ್ ಮೆಸ್ಸಿ. ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿ 2022ರ ಫೋರ್ಬ್ಸ್ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಅಥ್ಲೀಟ್ಗಳ ಪಟ್ಟಿಯಲ್ಲಿ $130 ಮಿಲಿಯನ್ ಆದಾಯದೊಂದಿಗೆ ಅಗ್ರಸ್ಥಾನದಲ್ಲಿದ್ದಾರೆ. ಬಾಸ್ಕೆಟ್ಬಾಲ್ ಆಟಗಾರ ಲೆಬ್ರಾನ್ ಜೇಮ್ಸ್ $121.2 ಮಿಲಿಯನ್ ಗಳಿಸಿ 2ನೇ ಸ್ಥಾನದಲ್ಲಿದ್ದಾರೆ ಮತ್ತು ಕ್ರಿಸ್ಟಿಯಾನೋ ರೊನಾಲ್ಡೋ $115 ಮಿಲಿಯನ್ ನೊಂದಿಗೆ 3ನೇ ಸ್ಥಾನದಲ್ಲಿದ್ದಾರೆ. ಫೋರ್ಬ್ಸ್ ಬಹುಮಾನದ ಹಣ, ಸಂಬಳ ಮತ್ತು ಬೋನಸ್ಗಳು ಹಾಗೂ ಪ್ರಾಯೋಜಕತ್ವದ ವ್ಯವಹಾರಗಳ ಆಧಾರದ ಮೇಲೆ ಅಂದಾಜುಗಳನ್ನು ಲೆಕ್ಕಾಚಾರ ಮಾಡಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟುಗಳ ಪಟ್ಟಿಯನ್ನು ಮಾಡುತ್ತದೆ. 1 ಈಸ್ ದಿ ರೈಟ್ ಆನ್ಸರ್. ಟಾಪ್ ಫೋರ್ಬ್ಸ್ ಹೈಯೆಸ್ಟ್ ಪೇಡ್ ಅಥ್ಲೇಟ್ಸ್: ಲಿಯೋನ್ ಮೆಸ್ಸಿ ಸಾಕರ್ $130 ಮಿಲಿಯನ್, ಲೆಬ್ರಾನ್ ಜೇಮ್ಸ್ ಬಾಸ್ಕೆಟ್ಬಾಲ್ $121.2 ಮಿಲಿಯನ್, ಕ್ರಿಸ್ಟಿಯಾನೋ ರೊನಾಲ್ಡೋ ಸಾಕರ್ $115 ಮಿಲಿಯನ್, ನೇಮಾರ್ ಸಾಕರ್ $95 ಮಿಲಿಯನ್, ಸ್ಟೆಫ್ ಕರ್ರಿ ಬಾಸ್ಕೆಟ್ಬಾಲ್ $92.8 ಮಿಲಿಯನ್. ಟೆಂಪ್ಲಟನ್ ಪ್ರೈಸ್ 2022 ಪಡೆದ ಸೈದ್ಧಾಂತಿಕ ಭೌತಶಾಸ್ತ್ರಜ್ಞ ಮತ್ತು ಲೇಖಕರನ್ನು ಹೆಸರಿಸಿ. ಫ್ರಾಂಕ್ ವಿಲ್ಜೆಕ್. 2004ರಲ್ಲಿ ನೊಬೆಲ್ ಪ್ರಶಸ್ತಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಗೆದ್ದ ಅಮೆರಿಕನ್ ಸೈದ್ಧಾಂತಿಕ ಭೌತಶಾಸ್ತ್ರಜ್ಞ ಮತ್ತು ಲೇಖಕ ಡಾಕ್ಟರ್ ಫ್ರಾಂಕ್ ವಿಲ್ಜೆಕ್ ಅವರು ಟೆಂಪಲ್ಟನ್ ಪ್ರಶಸ್ತಿ 2022 ಪಡೆದರು. ಇದು ವಿಶ್ವದ ಅತಿದೊಡ್ಡ ವೈಯಕ್ತಿಕ ಜೀವಮಾನದ ಸಾಧನೆಯ ಪ್ರಶಸ್ತಿಯಾಗಿದೆ. ಇದರ ಮೌಲ್ಯ $1.3 ಮಿಲಿಯನ್. ಬಲವಾದ ಪರಸ್ಪರ ಕ್ರಿಯೆಯ ಸಿದ್ಧಾಂತದಲ್ಲಿ ಲಕ್ಷಣರಹಿತ ಸ್ವಾತಂತ್ರ್ಯದ ಆವಿಷ್ಕಾರಕ್ಕಾಗಿ ಅವರು 2004ರಲ್ಲಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದರು. ಅವರು ಡೇವಿಡ್ ಜೆ ಗ್ರಾಸ್ ಮತ್ತು ಡೇವಿಡ್ ಪುಲಿಟ್ಜರ್ ಅವರೊಂದಿಗೆ ಬಹುಮಾನವನ್ನು ಹಂಚಿಕೊಂಡರು. ಅವರು 1972ರಲ್ಲಿ ಪ್ರಾರಂಭವಾದಾಗಿನಿಂದ ಟೆಂಪಲ್ಟನ್ ಪ್ರಶಸ್ತಿಯನ್ನು ಪಡೆದ 6ನೇ ನೊಬೆಲ್ ಪ್ರಶಸ್ತಿ ವಿಜೇತರಾದರು. ಜಾನ್ ಟೆಂಪಲ್ಟನ್ ಅವರು ಧರ್ಮದಲ್ಲಿ ಪ್ರಗತಿಗಾಗಿ ಟೆಂಪಲ್ಟನ್ ಪ್ರಶಸ್ತಿಯನ್ನು ಸ್ಥಾಪಿಸಿದರು. ಈಗ ಸರಳವಾಗಿ 1972ರಲ್ಲಿ ಟೆಂಪಲ್ಟನ್ ಪ್ರಶಸ್ತಿ ಎಂದು ಕರೆಯಲಾಗುತ್ತದೆ. ಇದು ಹೂಡಿಕೆದಾರರ ಸರ್ ಜಾನ್ ಟೆಂಪಲ್ಟನ್ರ ಮೊದಲ ಪ್ರಮುಖ ಲೋಕೋಪಕಾರಿ ಉದ್ಯಮವಾಗಿದೆ. ಉದ್ಘಾಟನಾ ಟೆಂಪಲ್ಟನ್ ಪ್ರಶಸ್ತಿಯನ್ನು 1973ರಲ್ಲಿ ಮದರ್ ತೆರೆಸಾ ಅವರಿಗೆ ನೀಡಲಾಯಿತು. 2 ಈಸ್ ದಿ ರೈಟ್ ಆನ್ಸರ್. ವಿಜ್ಞಾನಿಗಳು ಈ ಕೆಳಗಿನ ಯಾವ ಆಕಾಶಕಾಯದಿಂದ ಸಂಗ್ರಹಿಸಿದ ಮಣ್ಣಿನಲ್ಲಿ ಸಸ್ಯಗಳನ್ನು ಬೆಳೆಸಿದ್ದಾರೆ? ಚಂದ್ರ. ವಿಜ್ಞಾನಿಗಳು ಚಂದ್ರನಿಂದ ಸಂಗ್ರಹಿಸಿದ ಮಣ್ಣಿನಲ್ಲಿ ಸಸ್ಯಗಳನ್ನು ಬೆಳೆಸಿದ್ದಾರೆ. ಇದು ಮಾನವ ಇತಿಹಾಸದಲ್ಲಿ ಐತಿಹಾಸಿಕ ಮೊದಲನೆಯ ಮತ್ತು ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ಪ್ರಮುಖ ಮೈಲುಗಲ್ಲು ಆಗಿದೆ. ಈ ಪ್ರಯೋಗವನ್ನು ನಾಸಾ ಮತ್ತು ಫ್ಲೋರಿಡಾದ ವಿಶ್ವವಿದ್ಯಾಲಯದ ಸಂಶೋಧಕರು ಜಂಟಿಯಾಗಿ ಕೈಗೊಂಡಿದ್ದಾರೆ. ಸಂಶೋಧಕರು ಅಪೋಲೋ 11, 12 ಮತ್ತು 17 ಮಿಷನ್ಗಳಿಂದ ಸಂಗ್ರಹಿಸಿದ ಚಂದ್ರನ ಮಣ್ಣಿನ ಮಾದರಿಯಲ್ಲಿ ಸಾಸಿವೆ ಸೊಪ್ಪಿನ ಜಾತಿ ಗಿಡವಾದ ಅರಬಿಡೋಪ್ಸಿಸ್ ಅನ್ನು ಬೆಳೆಯಲು ಬಳಸಿದರು. ಪ್ರತಿ ಗಿಡವನ್ನು ಬೆಳೆಯಲು 1 ಗ್ರಾಂ ಚಂದ್ರನ ಮಣ್ಣನ್ನು ಬಳಸಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಸಂಯೋಜಿತ ಕೃಷಿ ಸಾಲ ಮತ್ತು ಬೆಳೆ ವಿಮೆಯ ಅನುಷ್ಠಾನಕ್ಕಾಗಿ ಯಾವ ಸಂಸ್ಥೆಯೊಂದಿಗೆ MOUಗೆ ಸಹಿ ಹಾಕಿದೆ? ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಸಂಯೋಜಿತ ಕೃಷಿ ಸಾಲ ಮತ್ತು ಬೆಳೆ ವಿಮೆಯ ಅನುಷ್ಠಾನಕ್ಕಾಗಿ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ
ಡೆವಲಪ್ಮೆಂಟ್ ಪ್ರೋಗ್ರಾಂ UNDPಯೊಂದಿಗೆ MOUಗೆ ಸಹಿ ಹಾಕಿದೆ. UNDP ಕೇಂದ್ರದ ಮಹತ್ವಾಕಾಂಕ್ಷೆಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ PMFBY ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾರ್ಪಡಿಸಿದ ಬಡ್ಡಿ ಸಬ್ವೆನ್ಷನ್ ಯೋಜನೆಗೆ ತಾಂತ್ರಿಕ ಬೆಂಬಲವನ್ನು ಒದಗಿಸುತ್ತದೆ. MOU ಅಡಿಯಲ್ಲಿ UNDP ಸಂಯೋಜಿತ ಕೃಷಿ ಸಾಲ ಮತ್ತು ಬೆಳೆ ವಿಮೆಯ ಅನುಷ್ಠಾನಕ್ಕಾಗಿ ಕೃಷಿ ಸಚಿವಾಲಯವನ್ನು ಬೆಂಬಲಿಸಲು ವ್ಯವಸ್ಥೆಗಳು ಮತ್ತು ಜಾಗತಿಕ ಜ್ಞಾನ ಪರಿಣತಿಯನ್ನು ಬಳಸಿಕೊಳ್ಳುತ್ತದೆ. 2 is the right answer. About United Nations Development Program UNDP founder 1965 headquarters New York United States administrator Achim Steiner secretary Jordi Leopold. ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬಟ್ ಡೆಸರ್ಟಿಫಿಕೇಶನ್ UNCCDಯ ಪಕ್ಷಗಳ ಸಮ್ಮೇಳನದ ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್ COP15 15ನೇ ಅಧಿವೇಶನವು ಯಾವ ದೇಶದಲ್ಲಿ ನಡೆಯಿತು? ಕೋಟ್ ಡಿ ಐವರಿ. ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬಟ್ ಡೆಸರ್ಟಿಫಿಕೇಶನ್ UNCCDಯ ಪಕ್ಷಗಳ ಸಮ್ಮೇಳನದ COP15 15ನೇ ಅಧಿವೇಶನವು 9ನೇ ಮೇನಿಂದ 20ನೇ ಮೇ 2022ರವರೆಗೆ ನಡೆಯಲಿದೆ. COP15 ಕೋಟ್ ಡಿ ಐವರಿ ನಗರದ ಅಬಿಡ್ಜಾನ್ನಲ್ಲಿ ನಡೆಯುತ್ತಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು COP15 ಶೃಂಗಸಭೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದರು. ಬರ, ಭೂಮಿ ಪುನಃಸ್ಥಾಪನೆ, ಭೂಮಿಯ ಹಕ್ಕುಗಳು, ಲಿಂಗ ಸಮಾನತೆ ಮತ್ತು ಯುವ ಸಬಲೀಕರಣವು COP15ರ ಕೇಂದ್ರ ಬಿಂದುವಾಗಿದೆ. ಗುರಿ ಭೂಮಿಯ ಸುಸ್ಥಿರ ನಿರ್ವಹಣೆಯತ್ತ ಪ್ರಗತಿಯನ್ನು ಹೆಚ್ಚಿಸಲು ಸರ್ಕಾರಗಳು ಮತ್ತು ಖಾಸಗಿ ವಲಯದ ಮಧ್ಯಸ್ಥಗಾರರನ್ನು ಒಟ್ಟುಗೂಡಿಸುವುದು. COP15ರ ಥೀಮ್ ಜೀವನ ಪರಂಪರೆ ಕೊರತೆಯಿಂದ ಸಮೃದ್ಧಿಗೆ, ಲೈಫ್ ಲೆಗಸಿ ಫ್ರಮ್ ಸ್ಕ್ಯಾರ್ಸಿಟಿ ಟು ಪ್ರಾಸ್ಪೆರಿಟಿ. 1 is the right answer. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2ನೇ ಜಾಗತಿಕ ಕೋವಿಡ್-19 ವರ್ಚುವಲ್ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. ಶೃಂಗಸಭೆಯನ್ನು ಯುನೈಟೆಡ್ ಸ್ಟೇಟ್ಸ್ ಯಾವ ದೇಶದೊಂದಿಗೆ ಸಹ ಆತಿಥ್ಯ ವಹಿಸಿದೆ? ಮೇಲಿನ ಎಲ್ಲ. USA ಅಧ್ಯಕ್ಷ ಜೋಸೆಫ್ ಆರ್ ಬಿಡನ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು 2ನೇ ಜಾಗತಿಕ ಕೋವಿಡ್-19 ವರ್ಚುವಲ್ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದಾರೆ. ಶೃಂಗಸಭೆಯನ್ನು ಯುನೈಟೆಡ್ ಸ್ಟೇಟ್ಸ್, ಬೆಲೀಜ್, ಜರ್ಮನಿ, ಇಂಡೋನೇಷ್ಯಾ ಮತ್ತು ಸೆನೆಗಲ್ ಸಹ ಆತಿಥ್ಯ ವಹಿಸಿದ್ದವು. ಶೃಂಗಸಭೆಯ ವಿಷಯ ಸಾಂಕ್ರಾಮಿಕ ಆಯಾಸವನ್ನು ತಡೆಗಟ್ಟುವುದು ಮತ್ತು ಸಿದ್ಧತೆಗೆ ಆದ್ಯತೆ ನೀಡುವುದು. ಸಾಂಕ್ರಾಮಿಕ ರೋಗವನ್ನು ಎದುರಿಸಲು ಭಾರತವು ಜನಕೇಂದ್ರಿತ ತಂತ್ರವನ್ನು ಅಳವಡಿಸಿಕೊಂಡಿದೆ. ಭಾರತವು ತನ್ನ ಕಡಿಮೆ ವೆಚ್ಚದ ಸ್ಥಳೀಯ ಕೋವಿಡ್ ತಗ್ಗಿಸುವಿಕೆಯ ತಂತ್ರಜ್ಞಾನಗಳನ್ನು ಹಂಚಿಕೊಳ್ಳುವ ಮೂಲಕ ಸಕ್ರಿಯ ಪಾತ್ರವನ್ನು ವಹಿಸುತ್ತದೆ. 4 is the right answer. ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿಯು ವಿಶ್ವಸಂಸ್ಥೆಯ ಪ್ರಮುಖ ಮಾನವ ಹಕ್ಕುಗಳ ಸಂಸ್ಥೆಯಲ್ಲಿ ರಷ್ಯಾವನ್ನು ಬದಲಿಸಲು ಕೆಳಗಿನ ಯಾವ ದೇಶಕ್ಕೆ ಮತ ಹಾಕಿದೆ? ಚೆಕ್ ಗಣರಾಜ್ಯ. ಉಕ್ರೇನ್ನಲ್ಲಿ ರಷ್ಯಾದ ಸೈನಿಕರಿಂದ ಹಕ್ಕುಗಳ ಉಲ್ಲಂಘನೆಯ ಮೇಲೆ ಅಮಾನತುಗೊಂಡ ನಂತರ ವಿಶ್ವಸಂಸ್ಥೆಯ ಪ್ರಮುಖ ಮಾನವ ಹಕ್ಕುಗಳ ಸಂಸ್ಥೆಯಲ್ಲಿ ರಷ್ಯಾವನ್ನು ಬದಲಿಸಲು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಚೆಕ್ ಗಣರಾಜ್ಯಕ್ಕೆ ಮತ ಹಾಕಿದೆ. 47 ಸದಸ್ಯರ ಮಾನವ ಹಕ್ಕುಗಳ ಮಂಡಳಿಯ ಸ್ಥಾನಕ್ಕೆ ಚೆಕ್ ಗಣರಾಜ್ಯ ಮಾತ್ರ ಅಭ್ಯರ್ಥಿಯಾಗಿತ್ತು. ಸಾಮಾನ್ಯ ಸಭೆಯ 193 ಸದಸ್ಯರ ಪೈಕಿ 180 ಮಂದಿ ಮತಪತ್ರಗಳನ್ನು ಚಲಾಯಿಸಿದವು. ಫಲಿತಾಂಶವು ಚೆಕ್ ಗಣರಾಜ್ಯದ ಪರವಾಗಿ 157 ದೇಶಗಳು ಮತ್ತು 23 ವಿರುದ್ಧವಾಗಿ ಮತಪತ್ರಗಳನ್ನು ಚಲಾಯಿಸಿದವು. 1 is the right answer. About Czech Republic. Capital Prague. Currency Czech koruna. President Miloš Zeman. ಭಾರತದ ಚಿಲ್ಲರೆ ಹಣದುಬ್ಬರವನ್ನು ಗ್ರಾಹಕ ಬೆಲೆ ಸೂಚ್ಯಂಕದಿಂದ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI ಅಳೆಯಲಾಗುತ್ತದೆ. ಏಪ್ರಿಲ್ 2022ರಲ್ಲಿ ಎಷ್ಟು ಪರ್ಸೆಂಟ್ಗೆ ಏರಿದೆ? 7.79%. ಭಾರತದ ಚಿಲ್ಲರೆ ಹಣದುಬ್ಬರವು ಏಪ್ರಿಲ್ನಲ್ಲಿ 7.79%ಗೆ ಏರಿತು. ಇದು ಹೆಚ್ಚಾಗಿ ಹೆಚ್ಚುತ್ತಿರುವ ಇಂಧನ ಮತ್ತು ಆಹಾರದ ಬೆಲೆಗಳಿಂದ ನಡೆಯಲ್ಪಟ್ಟಿದೆ ಎಂದು ಸರ್ಕಾರದ ಅಂಕಿಅಂಶಗಳು ತೋರಿಸಿವೆ. ಗ್ರಾಹಕರ ಬೆಲೆ ಆಧಾರಿತ ಹಣದುಬ್ಬರ ಅಂಕಿಅಂಶವು ಸತತ 4ನೇ ತಿಂಗಳು ಭಾರತೀಯ ರಿಸರ್ವ್ ಬ್ಯಾಂಕ್ RBI ಮೇಲಿನ ಸಹಿಷ್ಣುತೆಯ ಮಿತಿಗಿಂತ ಉತ್ತಮವಾಗಿದೆ. ಏಪ್ರಿಲ್ನಲ್ಲಿ CPI ಹಣದುಬ್ಬರವು 8 ವರ್ಷಗಳಲ್ಲಿ ಗರಿಷ್ಠ ವೇಗದಲ್ಲಿ ವಿಸ್ತರಿಸಿದೆ. ಹಿಂದಿನ ಗರಿಷ್ಠ ಮೇ 2014ರಲ್ಲಿ 33%ನಲ್ಲಿ ದಾಖಲಾಗಿತ್ತು.
ಚಿಲ್ಲರೆ ಹಣದುಬ್ಬರದ ಬುಟ್ಟಿಯಲ್ಲಿ ಇಂಧನ ಮತ್ತು ಬೆಳಕು ವರ್ಗದಲ್ಲಿ ಬೆಲೆ ಏರಿಕೆ ದರವು ಹಿಂದಿನ ತಿಂಗಳಲ್ಲಿ 7.52%ನಿಂದ ಈ ವರ್ಷದ ಏಪ್ರಿಲ್ನಲ್ಲಿ 10.8%ಗೆ ತ್ವರಿತಗೊಂಡಿದೆ. 4 ಈಸ್ ದಿ ರೈಟ್ ಆನ್ಸರ್. 2022-23 ವರ್ಷಕ್ಕೆ ಭಾರತೀಯ ಕೈಗಾರಿಕಾ ಒಕ್ಕೂಟದ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ CII ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಸಂಜೀವ್ ಬಜಾಜ್. ಬಜಾಜ್ ಫಿನ್ಸರ್ವ್ ಲಿಮಿಟೆಡ್ನ ಅಧ್ಯಕ್ಷ ಸಂಜೀವ್ ಬಜಾಜ್ ಅವರು 2022-23ನೇ ಸಾಲಿಗೆ ಭಾರತೀಯ ಕೈಗಾರಿಕಾ ಒಕ್ಕೂಟದ CII ಅಧ್ಯಕ್ಷರ ಕಚೇರಿಯನ್ನು ವಹಿಸಿಕೊಂಡಿದ್ದಾರೆ. ಟಿವಿಎಸ್ ಸಪ್ಲೈ ಚೈನ್ ಸೊಲ್ಯೂಷನ್ಸ್ನ ಕಾರ್ಯನಿರ್ವಾಹಕ ಉಪಾಧ್ಯಕ್ಷ ಆರ್ ದಿನೇಶ್ ಅವರನ್ನು CII ಉಪಾಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. About Confederation of Indian Industry CII founded 1895, headquarters New Delhi, India. Director General Chandrajit Banerjee. Motto Charting Change, Enabling Development. ಶೇಖ್ ಖಲೀಫಾ ಬಿನ್ ಜಾಯೆದ್ ಅಲ್ ನಹ್ಯಾನ್ ಯಾವ ದೇಶದ ಅಧ್ಯಕ್ಷರಾಗಿದ್ದರು? UAE ಅಧ್ಯಕ್ಷ ಶೇಖ್ ಖಲೀಫಾ ಬಿನ್ ಜಾಯೆದ್ ಅಲ್ ನಹ್ಯಾನ್ ಅವರು 73ನೇ ವಯಸ್ಸಿನಲ್ಲಿ ಮೇ 13, 2022ರಂದು ನಿಧನರಾದರು. ಶೇಖ್ ಖಲೀಫಾ ಅಲ್ ನಹ್ಯಾನ್ ಅವರು ನವೆಂಬರ್ 2004ರಿಂದ UAE ಅಧ್ಯಕ್ಷರಾಗಿ ಮತ್ತು ಅಬುಧಾಬಿಯ ಆಡಳಿತಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ನವೆಂಬರ್ 2004ರಲ್ಲಿ ಅವರ ತಂದೆ ಶೇಖ್ ಜಾಯೆದ್ ಬಿನ್ ಸುಲ್ತಾನ್ ಅಲ್ ನಹ್ಯಾನ್ ನಂತರ ದೇಶದ 2ನೇ ಅಧ್ಯಕ್ಷರಾಗಿದ್ದರು. 1 ಈಸ್ ದಿ ರೈಟ್ ಆನ್ಸರ್. ಭಾರತದ ಮೊದಲ ಅಮೃತ ಸರೋವರವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ? ಉತ್ತರ ಪ್ರದೇಶ. ಭಾರತದ ಮೊದಲ ಅಮೃತ ಸರೋವರವನ್ನು ಉತ್ತರ ಪ್ರದೇಶದ ರಾಂಪುರದಲ್ಲಿ ಉದ್ಘಾಟಿಸಲಾಗಿದೆ. ಇದು ಪರಿಸರವನ್ನು ಸಂರಕ್ಷಿಸಲು ಮತ್ತು ನೀರನ್ನು ಸಂರಕ್ಷಿಸಲು ಸಹಾಯ ಮಾಡುವುದಲ್ಲದೆ ಹತ್ತಿರದ ರಾಜ್ಯಗಳ ಜನರ ಆಕರ್ಷಣೀಯ ಕೇಂದ್ರವಾಗಲಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವದ ಭಾಗವಾಗಿ ಪ್ರತಿ ಜಿಲ್ಲೆಗೆ 75 ಅಮೃತ ಸರೋವರಗಳು ಅಥವಾ ಕೊಳಗಳು ಇರಲಿವೆ. 2 ಈಸ್ ದಿ ರೈಟ್ ಆನ್ಸರ್. ವಿಜ್ಞಾನಿಗಳು ಸುಮಾರು 35 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಅಪರೂಪದ ಹಾವಿನ ಪಳೆಯುಳಿಕೆಯನ್ನು ಯಾವ ರಾಜ್ಯ ಅಥವಾ ಯುಟಿಯಿಂದ ಕಂಡುಹಿಡಿದಿದ್ದಾರೆ? ಲಡಾಖ್. ಲಡಾಖ್ನ ಹಿಮಾಲಯದ ಮೊಲಾಸ್ ನಿಕ್ಷೇಪಗಳಿಂದ ಅಪರೂಪದ ಮ್ಯಾಡ್ಸೋಯಿಡೆ ಹಾವಿನ ಪಳೆಯುಳಿಕೆಯನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಈ ಅಪರೂಪದ ಪಳೆಯುಳಿಕೆಯು ಉಪಖಂಡದಲ್ಲಿ ಹಿಂದೆ ಯೋಚಿಸಿದ್ದಕ್ಕಿಂತ ಹೆಚ್ಚು ಸಮಯದವರೆಗೆ ಈ ಜಾತಿಗಳ ಇರುವಿಕೆಯನ್ನು ಸೂಚಿಸುತ್ತದೆ. ಮ್ಯಾಡ್ಸೋಯಿಡೆ ಮಧ್ಯಮ ಗಾತ್ರದಿಂದ ದೈತ್ಯಾಕಾರದ ಹಾವುಗಳ ಅಳಿವಿನಂಚಿನಲ್ಲಿರುವ ಒಂದು ಗುಂಪು. 2 ಈಸ್ ದಿ ರೈಟ್ ಆನ್ಸರ್. IPL ಪ್ಲೇ ಆಫ್ 2022ರಲ್ಲಿ ತನ್ನ ಸ್ಥಾನವನ್ನು ಖಚಿತಪಡಿಸಿದ ಮೊದಲ ತಂಡ ಯಾವುದು? ಗುಜರಾತ್ ಟೈಟಾನ್ಸ್. IPL ಪ್ಲೇ ಆಫ್ 2022ಕ್ಕೆ ಅಧಿಕೃತವಾಗಿ ಅರ್ಹತೆ ಪಡೆದ ಮೊದಲ ತಂಡ ಗುಜರಾತ್ ಟೈಟಾನ್ಸ್. ಮುಂಬೈ ಇಂಡಿಯನ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ IPL ಪ್ಲೇ ಆಫ್ ರೇಸ್ನಿಂದ ಔಪಚಾರಿಕವಾಗಿ ಹೊರಗುಳಿದಿವೆ. ಉಳಿದ 7 ತಂಡಗಳು ಇನ್ನೂ 3 IPL ಪ್ಲೇ ಆಫ್ ಸ್ಥಾನಗಳಿಗೆ ಅರ್ಹತೆ ಪಡೆಯುವ ಅವಕಾಶವನ್ನು ಹೊಂದಿವೆ. 2 ಈಸ್ ದಿ ರೈಟ್ ಆನ್ಸರ್. ಇಂದಿನ ರಸಪ್ರಶ್ನೆ. ಪ್ರಶ್ನೆ 1. ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ UNDP ಇದರ ಪ್ರಧಾನ ಕಚೇರಿ ಎಲ್ಲಿದೆ? ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಂನ ಪ್ರಧಾನ ಕಚೇರಿ ಎಲ್ಲಿದೆ? ಪ್ರಶ್ನೆ 2. ಯಾವ ದೇಶದವರಾದ ಲಿಯೋನೆಲ್ ಮೆಸ್ಸಿ $130 ಮಿಲಿಯನ್ ಆದಾಯದೊಂದಿಗೆ 2022ರ ಫೋರ್ಬ್ಸ್ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟುಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ? ಯಾವ ದೇಶದವರಾದ ಲಿಯೋನೆಲ್ ಮೆಸ್ಸಿ $130 ಮಿಲಿಯನ್ ಆದಾಯದೊಂದಿಗೆ 2022ರ ಫೋರ್ಬ್ಸ್ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಕ್ರೀಡಾಪಟುಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ? ಈ 2 ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಡ್ತೀರಾ ಎಂಬ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.